ಸರ್ ಇವಾಗ ರಾಮತೀರ್ಥದಲ್ಲಿ ಈಗ ಬೆಡ್ಸೂರು ಗ್ರಾಮದ ವತಿಯಿಂದ ಎಷ್ಟು ವರ್ಷ ಟೆಂಡರ್ ಆಗ್ತಾ ಇತ್ತು, ಪ್ರತಿ ವರ್ಷ ಟೆಂಡರ್ ಆಗ್ತಾ ಇತ್ತು. ಇವಾಗ ಏನಾಗ್ಬಿಟ್ಟದ 1ನೇ ತಾರೀಕೆ ಟೆಂಡರ್ ಮುಗಿದೈತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಅವ್ರು ಹೇಳಿದ ಮೇಲೂ ಈಗ ಪ್ರಾಧಿಕಾರಕ್ಕೆ ಹೋಗೈತೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ಬಂತು. ಅದಾದ್ಮೇಲೆ ಇವರು ಪಂಚಾಯತಿಯವರು ಅಲ್ಲೇ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಂದ. ಪಾರ್ಕಿಂಗ್ ಆಗ್ಲಿ, ಆಮೇಲೆ ಏನಪ್ಪಾ ಪ್ರತಿ ಮನುಷ್ಯನಿಗೆ ಏನ್ ತಲೆ ಮೇಲೆ ತಲೆ ಬಟ್ಟೆ ಅಂತ ಹೇಳ್ತಾರಲ್ಲ, ಆ ವಿಷಯದ ಅಂಗವಾಗಿ 10 ರೂಪಾಯಿ ಅವ್ರು ತಗೋತಾ ಇದ್ದಾರೆ. 4 ವೀಲರ್ಗೆ 50 ರೂಪಾಯಿ ತಗೊಂತಾ ಇದ್ದಾರೆ, 2 ವೀಲರ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿ ಹೊಂಟಿದೆ, ಏನಾಗಿದೆ, ಇದೇನಾದ್ರೂ ನಿಮ್ ಗಮನಕ್ಕೆ ಎಷ್ಟು ಸಲ ತಂದ್ವಿ, ನೀವು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ. ಈಗ ತಾವು ಹೇಳ್ತಾ ಇದ್ರಲ್ಲ, ಈ ವಿಷಯ ಬಗ್ಗೆ ನಮ್ಮ ಅಧಿಕಾರಿಯೊಬ್ಬನ ಕಳಿಸಿ ನಾನು ಸಂಪೂರ್ಣ ಪರಿಶೀಲನೆ ಮಾಡಿಸಿ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದೇನು ಏನು ನೀವು ಹೇಳಿದ್ರಲ್ಲ, ಇದೆಲ್ಲ ವಿಷಯ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿ ಮಾಹಿತಿ ಕೊಡಿಸ್ತೀನಿ. ಸರ್, ನಾನು ನಿಮ್ಗೆ ಎಷ್ಟು ದಿವಸದಿಂದ ಗಮನಕ್ಕೆ ತಂದಿದ್ವಿ ಅದನ್ನ? ನಾವು ಒಂದು 3 ದಿನ ಮಾಹಿತಿ ಕೇಳಿದ್ರಿ ನಂಗೆ. 3-4 ಬಾರಿ ಅಂತಂದ್ರೆ ಎಷ್ಟು ದಿವಸ? 3 ದಿನ ಅಂತ ಕೇಳಿದ್ರಿ ನಂಗೆ ನೀವು. ಸರ್, ಒಂದು 10 ಡೇಸ್ ಬ್ಯಾಕ್ ಕೇಳಿದ್ರಿ. ಇಲ್ಲ ಸರ್, ದಿನಾಂಕ ನೋಡಿ ಸರ್, ನಾವು 14ನೇ ತಾರೀಕಿಗೆ ಇಲ್ಲಿದ್ವಿ ಸರ್. ಅವತ್ತೇ ನಿಮ್ ಗಮನಕ್ಕೆ ತಂದಿದ್ದೇವೆ. ನಾನು ನಮ್ಮ ಅಧಿಕಾರಿ ಒಬ್ಬನ ಕಳಿಸಿ ಪರಿಶೀಲನೆ ಮಾಡಿಸಿ ಕರೆಕ್ಟ್ ಮಾಹಿತಿ ಕೊಡ್ತೀನಿ. ನಮ್ಗೆ ಸುಮ್ಮನೆ ಸದಾ ಅರ್ಧಂಬರ್ಧ ಮಾಹಿತಿ ಕೊಡೋದು ಸರಿಯಾಗಲ್ಲ. ಏನಮ್ಮ ಸರ್, ಎಷ್ಟು ದಿವಸ ಏನ್ ಮಾಡಿದ್ರು ಸರ್? ಮತ್ತೆ ಒಂದು 2 ಡೇಸ್ ಟೈಮ್ ಕೊಡಿ ಮಾಡ್ಬಿಡ್ತೀನಿ ಸರ್. ನಾವು ನಿಮ್ಗೆ ಒಟ್ಟು 10 ದಿವಸ ಆಯ್ತು ಮಾಡ್ಕೊಡ್ತೀನಿ ನಿಮ್ಗೆ. ಮಂಡೇ ಒಳಗೆ ಮಾಡ್ಕೊಡ್ತೀನಿ ಸರ್. 10 ದಿವಸದಿಂದ ನೀವು ಕೇಳಿದಾಗ ಏನ್ ಹೇಳಿದ್ರಿ? ನಾನ್ ಬಂದ್ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಬಂದ್ರಲ್ಲ, ಅಲ್ಲ ಚಾಲ್ತಿ ಇರೋದು ಬಂದಿರೋದು ನನ್ನ ಗಮನಕ್ಕೆ ಮಾಹಿತಿ ಇಲ್ದ ನಾನು ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಕೊಟ್ಟು ತಪ್ಪಾಗತ್ತೆ. ನಾನು ನಿಮ್ಗೆ ಸುಮಾರು ಟೈಮ್ ಕೊಟ್ಟು ಸುಮಾರು ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ರೆಕಾರ್ಡ್ಸ್ ಇದಾವ. ನೀವು ಬಂದ್ ಮಾಡಿಸಿದೇನೆ, ಬಂದ್ ಮಾಡಿಸ್ತಾ ಇದ್ದೀನಿ, ಹೇಳಿದೀನಿ ಅಂತ ಹೇಳುವಂತ ಮಾತುಗಳು ನಮ್ಮ ಕಡೆ ಇದಾವ. ಬಂದ್ ಮಾಡ್ಸಕ್ ನಮ್ ನೋಡ್ರಿ, ಬಂದ್ ಮಾಡ್ಸೋದು ಅದು ಏನ್ ಫ್ಯಾಕ್ಟ್ ಇತ್ತು ಗೊತ್ತಿಲ್ಲದ ಬಂದ್ ಮಾಡ್ಸೋದು ಮಾಹಿತಿ ಹಾಕಂಗಿಲ್ಲ. ಸೊ ಸಂಪೂರ್ಣ ಮಾಹಿತಿ ತಗೊಂಡು ಮಾಹಿತಿ ಕೊಡ್ತೀನಿ. ಒಂದು ಸುಮಾರು ಟೈಮ್ ಕೊಟ್ಟು ಸುಮಾರು. ಈಗ ಪಂಚಾಯತಿಯವರಿಗೆ ಅಲ್ಲಿ ಏನ್ ಅಕ್ರಮವಾಗಿ ಏನ್ ನಡೆಸ್ತಾ ಇದ್ದಾರೆ ವ್ಯವಹಾರ, ಅವ್ರು ಏನ್ ಹೇಳ್ತಾ ಇದಾರೆ, ನಮಗ ಗಮನ ಏನಪ್ಪಾ ಅಂತಂದ್ರೆ, ನಾವು ಪಂಚಾಯತಿಯವರಿಗೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ವಿಷಯ. ಪಂಚಾಯತಿಯವ್ರಿಗೆ ಹೆಂಗ್ ಮನವಿ ಕೊಡ್ತಾರೆ ಇವರು? ಯಾರು ಮನವಿ ಕೊಟ್ಟಾರ್ರಿ? ಮನವಿ ಕೊಟ್ಟಾರ ಅಂತ ಬಿಟ್ಟು ಟೆಂಡರ್ ಏನ್ ತಗೊಂಡಿದಾರಲ್ಲ, ಹಳೆ ಟೆಂಡರ್ದವ್ರು, ಅವರು ಹೇಳ್ತಾ ಇದಾರೆ ಎಲ್ಲಿ ಮನವಿ ಕೊಟ್ಟರು? ಪಂಚಾಯತಿಗೆ ಮನವಿ ಕೊಟ್ಟಿವಿ ಅಂತ ಹೇಳುವಂತ ರೆಕಾರ್ಡ್ಸ್ ನಮ್ಮ ಕಡೆ ಇದೆ. ಆಯ್ತಲ್ಲ, ಈ ವಿಷಯದ ಭಾಗವಾಗಿ ಏನ್ ಹೇಳ್ತಾರೆ ನೀವು? ಆಯ್ತಾ, ಪರಿಶೀಲನೆ ಮಾಡ್ಸೋಲ್ಲ. ಏನ್ ಮನವಿ ಕೊಟ್ಟರೆ ಪರಿಶೀಲನೆ ಮಾಡಿಸ್ತೀನಿ. ಮನವಿ ಕೊಟ್ಟ ಮೇಲೆ ಅದು ಬರುವಂತ ಉತ್ತರ ಕಾಯ್ಬೇಕು ಸರ್. ಏನು ಮನವಿ ಕೊಟ್ಟಾರೋ ನನಗ ನಾನು ಪರಿಶೀಲನೆ ಹೇಳ್ತೀನಿ ಸರ್. ಮನವಿ ಕೊಟ್ಟಿದಾರ ಒಪ್ಕೊಳ್ಳೋಣ, ಅದು ಉತ್ತರ ಬರ್ಲಾರ್ದ ಇವ್ರು ಹೆಂಗ ಪ್ರಾರಂಭ ಮಾಡಿದ್ರು ಅನ್ನೋದು ಪ್ರಶ್ನೆ. ಅದೇನ್ ಹೇಳ್ತಾರ ನಿಮ್ಗ, ಅದು ಪರಿಶೀಲನೆ ಮಾಡಿ ನಿಮ್ಗ ಮನವಿಯ ಕೊಟ್ಟರು ಅದನ್ನ ಪರಿಶೀಲನೆ ಮಾಡಿಸ್ತೀನಿ, ನಿಮ್ಗೆ ಉತ್ತರನ ಕೊಡಿಸ್ತೀನಿ ಸರ್. ಅದೊಂದಾಯ್ತು. ಈಗ ಇಷ್ಟು ದಿವಸದಿಂದ ಅಕ್ರಮವಾಗಿ ಏನ ಹಣ ಸಂಗ್ರಹಣೆ ಆಗಿದೆಯಲ್ಲ, ಸಾರ್ವಜನಿಕ ವಸೂಲಿ ಆಗಿದೆಯಲ್ಲ, ಆ ದುಡ್ಡು ಎಲ್ಲಿ ಹೋಗಿದೆ, ಮತ್ತೆ ಅದೇ ಮಾಡುದ? ಅದನ್ನ ಈಗ ನೋಡ್ರಿ, ಪರಿಶೀಲನೆ ಮಾಡಿಸಿ ನಿಮಗ ಮಾಹಿತಿ ಕೊಡಿಸ್ತೇನೆ. ಎಲ್ಲಿ ದುಡ್ಡು ಕಲೆಕ್ಟ್ ಯಾರು ಮಾಡಿದ್ರು, ಯಾವ ರೀತಿ ಮಾಡ್ಯಾರ ಅನ್ನೋದು ನಾವು ಅಧಿಕಾರಿ ಕಳಿಸಿ ಪರಿಶೀಲನೆ ಮಾಡಿಸಿ ನಿಮ್ಗೆ ಮಾಹಿತಿ ಕೊಡಿಸ್ತೇನೆ. ಇದು ಯಾವಾಗ ಕೊಡಿಸ್ತೀರಾ? ಒಂದು ವಾರ ಟೈಮ್ ಕೊಡ್ರಿ. ಒಂದು ವಾರ ಟೈಮ್ ಕೊಡ್ರಿ. ಒಂದು ವಾರ ಯಾಕೆ ಸರ್? ರಜೆ 3 ಈಗ ಮತ್ ಸೋಮವಾರ ಅಂತ ನಿಮ್ಗ ಅದ 26 ನಂತರ ಕೊಡ್ತೀನಿ. 26 ನಂತರ ಇದೇನು ಸರಿಯಾದ ಮಾಹಿತಿ ಹೇಳ್ತೀರಾ? ಇದು ಯಾರು ಅಕ್ರಮವಾಗೈತಲ್ಲ ಅವ್ರ ಮೇಲೆ ಏನ್ ಕ್ರಮ ತಗೋತೀರಾ? ನಾ ಮಾಹಿತಿಯನ್ನ ಪರಿಶೀಲನೆ ಮಾಡಿದ ಮೇಲೆ ಕ್ರಮದ ಬಗ್ಗೆ ಮಾತಾಡ್ತೀನಿ. ಏನ್ ಕ್ರಮ ತೆಗೆದುಕೊಳ್ಬಹುದು? ನಮ್ಗೆ ನಿಮ್ಮ ಕಾನೂನಲ್ಲಿ ಅವಕಾಶ ಇದೆ. ಕಾನೂನದಾಗ ಏನ್ ಅವಕಾಶ ಕ್ರಮ ಫಸ್ಟ್ ಮಾಹಿತಿ ತಗೋತೀನಿ. ಏನ್ ತಪ್ಪಿದೆ, ಯಾರು ತಪ್ಪಿದೆ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸ್ತಾನೆ. ಇಲ್ಲ, ನಾವು ಮಾಹಿತಿ ಪರಿಶೀಲನೆ ಮಾಡಿಲ್ಲ. ಅಲ್ಲಿ ಸಂಪೂರ್ಣ ಮಾಹಿತಿ ಇಲ್ದ ನಾನು ನಿಮ್ಗ ನಮಗ್ ಯಾವ್ದು ಭರವಸೆ ಕೊಡಕ್ ನಮ್ಗ ತಪ್ಪಾಗತ್ತೆ. ಸೊ ಹಾಗಾಗಿ ಸಂಪೂರ್ಣ ಮಾಹಿತಿ ಏನಾದ್ರು ಕೂಡ ನಿಮ್ಗ ನಾ 100% ಪರಿಶೀಲನೆ ಮಾಡಿ 10 ದಿವಸ ಗಂಟೆ ಹಿಂದೆ ನಾವು ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದೀವಿ. 10 ದಿವಸದಲ್ಲಿ ಏನ್ ಸಮಸ್ಯೆ ಅನ್ನೇಳಿ ನಾನು ಈಗ ಪಿಡಿಒ ಕರೆಸ್ತೀನಿ, ಮತ್ ನಮ್ ಅಧಿಕಾರ ಕಳಿಸ್ತೀನಿ. ಅಧಿಕಾರ ಕಳಿಸಿ ಪರಿಶೀಲನೆ ಮಾಹಿತಿ ಕೊಡ್ತೀನಿ. ಕಳೆದ ಬಾರಿ ಆ ಪಿಡಿಒ ಹತ್ರ ಹೋದಾಗ ನಾವೇ ಹೋಗಿದ್ವಿ. ಹೋದಾಗ ಆ ಪಿಡಿಒ ಹೇಳ್ತಾರ ಇಲ್ಲ, ಮತ್ತೆ ಅದೇ ವಿಷಯದವಾಗಿ ಸರ್ ಮತ್ ನಮ್ಗೆ ಮೀಟಿಂಗ್ ಕರೆದಿದ್ದಾರೆ, ಅದಕ್ಕ ನಾವು ಅಲ್ಲೇ ಹೊಂಟಿದ್ದೇನೆ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲಿ ಆಫೀಸ್ ಬಂದ್ ನೋಡಿದಾಗ ಆ ಪಿಡಿಒ ಇಲ್ಲ. ಆ ಅಧಿಕಾರಿ ಮೇಲೆ ನಿಮ್ಗೇನು, ಆ ಪಿಡಿಒ ಮೇಲೆ ನಿಮ್ಗೆ ಅಧಿಕಾರ ಇಲ್ವಾ, ಅಥವಾ ಅವತ್ತು ನಿಮ್ಗೆ ಫೋನ್ ಮಾಡಿದ್ದೇವೆ ನಾವು. ಏನಂತ ಸರ್, ಮತ್ತೆ ಈಗ ಕರೆದಿದ್ದಾರ ಅವ್ರಿಗೆ ಅಂತ. ಹೌದು ಕರೆದಿದ್ವು. ಸೊ ನೀವು ಕರೆದ ಮೇಲೆ ಅವ್ರು ಯಾಕೆ ಬಂದಿಲ್ಲ? ಏನ್ ವಿಸಿ ಜಾಯ್ನ್ ಆಗ ನಾವು ಕೇಳಿದ್ರಿ ಇಲ್ಲ ಅಂತಂದ್ರೆ ಇಲ್ಲ, ಇಲ್ಲಿ ಬರಾಕ್ ಹೇಳ್ತೀವಿ ಫಸ್ಟ್. ಆಮೇಲೆ ನಾವು ವಿಸಿ ಕರೆದ ಎಲ್ಲ ವಿಸಿ ಜಾಯ್ನ್ ಆಗಿರಲ್ಲ, ಪಿಡಿಒ ಹೊತ್ತು ಎಲ್ಲ ಪಿಡಿಒ ಹೊತ್ತು ವಿಸಿ ಜಾಯ್ನ್ ಆಗಿರು. ಅದಕ್ಕೆ ನಿಮ್ಗೆ ಲೇಟ್ ಆಗಿ ನಿಮಗೆ ಕಮಿಷನ್ ಅಷ್ಟ ಒಂದು ಟೈಮ್ ಸೋಮವಾರ ಅಂತ ಒಂದು ವಾರ ಅಂತ ಹೇಳ್ತೀರಾ? ಎಲ್ಲ ಸೋಮವಾರ ಹತ್ರ ನಿಮ್ಗೆ ಅದ್ರ ನಂತರ ಇದೆ. ಅದಕ್ಕೆ
ಮಂಗಳವಾರ ಮಟ್ಟ wait ಜನವರಿ ಮಾಡ್ಬೋದಾ? ಇದಕ್ಕೆ 26 ಉತ್ತರ ಕೊಡ್ಬೋದಾ ನೀವು? ಮಂಗಳವಾರ ಕಳಿಸ್ತೀನಿ ನಾವು ಸಿಬ್ಬಂದಿ ಜನವರಿ 27 ನಮ್ಗೆ ಮಾಹಿತಿ ಸಿಗ್ತದೆ ಸರ್. ಇಲ್ಲ 28 27 ಕಳಿಸ್ತೀನಿ ಅಲ್ಲಿ ಮಟ್ಟ ಅದು ಚಾಲು ಇರುತ್ತೆ ಸರ್. ಇಲ್ಲ ನಾ ಪಿಡಿಒ ಮಾಡ್ತೀನಿ ಹೇಳ್ತೀನಿ ನಾವು ಏನಂತ ಪರಿಶೀಲನೆ ಮಾಡ್ತೀನಿ ಪಿಡಿಒ ಮಾಡ್ತೀನಿ ಸರ್ ಇನ್ನೊಂದು ಇವಾಗ ಚಾಲು ಇದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ವಿತ್ ಎವಿಡೆನ್ಸ್ ಸಮೇತ ತೋರಿಸಿದ್ವಿ. ನಾ ಪಿಡಿಒ ಕಳಿಸ್ತೀನಿ ಇಮಿಡಿಯೇಟ್ ನೀವು ಬಂದ್ ಮಾಡಿಸ್ಬೋದಲ್ಲ ಸರ್? ನಾ ಸಾರ್ವಜನಿಕ ಇದು ದುಡ್ಡನ್ನ ನಾ ಯಾಕೆ ಮತ್ತೊಬ್ರು ವಸೂಲಿ ಮಾಡಕ್ಕೆ ಪಿಡಿಒ ಅವಕಾಶ ಕಳಿಸ್ತೀನಿ ಕೊಡ್ತೀರಾ? ಪಿಡಿಒ ಪರಿಶೀಲನೆ ಮಾಡ್ತೀನಿ ವಿಡಿಯೋ ನಂಬರ್ ಸ್ವಿಚ್ ಆಫ್ ಆಯ್ತು ಸರ್, ಆಲ್ರೆಡಿ ಮಾತಾಡಿದ್ವಿ. ನಾವು ಯಾರು ಸಿಬ್ಬಂದಿ ಕಳ್ಸ್ತೀನಿ ಒಂದು ವಾರ ಆಯ್ತು ಸರ್ ಸ್ವಿಚ್ ಆಫ್ ಆಗಿ. ನಾ ಪರಿಶೀಲನೆ ಕಳಿಸ್ತೀನಿ ಸರ್ ಇನ್ನೊಂದು ತಮ್ಮ ಗಮನಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಮಾಹಿತಿ ಹಂಚಿನ ಬೋರ್ಡ್ ಇಲ್ಲ. ಅವ್ರ ಸಿಬ್ಬಂದಿ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅವತ್ತೇ ನಾವು ಹೋದಾಗ 3 ಗಂಟೆಗೆ ಅವ್ರು ಹೋಗ್ಬಿಟ್ಟಿದ್ರು. ಅವತ್ತು ಫೋನ್ ಹಚ್ಚಿದ್ರೆ ಒಬ್ಬ ಬಿಲ್ ಕಲೆಕ್ಟ್ ಬಿಟ್ಟು ಬೇರೆ ಯಾರು ಇಲ್ಲ. ಬಂದಿಲ್ಲ. ಮಾಹಿತಿ ಹಂಚಿನ ಬೋರ್ಡ್ ಒಳಗಡೆ ಇಟ್ಟಿದ್ದಾರೆ ಇದ್ರೊಳಗೆ. ಮಾಡಿಸ್ತೀನಿ ನಮ್ಮ ಪಾಲಕ ಪಂಚಾಯತ್ ಅಧಿಕಾರ ಕಳಿಸ್ತೀನಿ ಆ ಪಂಚಾಯತಿ ಕಳಿಸಿ ಪರಿಶೀಲನೆ ಮಾಡ್ತೀನಿ ಎಲ್ಲ ವಿಷಯಗಳಿಗೆ ಪರಿಶೀಲನೆ ಮಾಡ್ತೀನಿ ಅಲ್ಲ ಸರ್, ಮಾಹಿತಿ ಹಾಕಿನ ಬೋರ್ಡ್ ಅತಿ ಅಮೂಲ್ಯವಾದದ್ದು ಅದನ್ನ. ಅದು ಎಲ್ಲ ವಿಷಯ ಎಲ್ಲ ಪರಿಶೀಲನೆ ಜವಾಬ್ದಾರಿ ಇರೋದನ್ನ ಅದು ಯಾಕೆ ವಿಭಜಿಸಿದ್ರು? ಅದನ್ನೇ ಎಲ್ಲ ಪರಿಶೀಲನೆ ಮಾಡಿಸ್ತೀನಿ Yes, sir.